ಗುಬ್ಬಚ್ಚಿ ಕಾಣೋದೇ ಇಲ್ಲ. ನಾವು ಏನು ಮಾಡಿದ್ವಿ, ಗುಬ್ಬಚ್ಚಿನ ಓಡಿಸ್ಬಿಟ್ವಿ. ಹೆಂಗಸರು ನಾವು ಇದು ಮಾಡ್ತಾಯಿದ್ವಿ, ಕೇರೋದು ಮಾಡಿದರೆ ಅದು ಬಂದು ಪಕ್ಕದಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಒಂದು ಮಗು ಹುಡ್ತು ಅಂತ ಹೇಳಿದ್ರೆ 17 ಮರ ನೆಡಿ. ಸಣ್ಣ ಕರುಗಳು ಕಂಡ್ರೆ ಖುಷಿ, ನಾಯಿ ಕಂಡ್ರೆ ಖುಷಿ. ಆಮೇಲೆ ಕೋಳಿಗಳನ್ನೂ ಬಿಡೋದಿಲ್ಲ ಅವನು. ಆಮೇಲೆ ದನಗಳನ್ನೂ ತಿಂತಾನೆ. ಕೊಳಗ ಅಂತ ಬರೋದು, ಕೊಳಗದಲ್ಲಿ ಭತ್ತ ತುಂಬಿಕೊಂಡು ಬಂದವ್ರಿಗೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಕೊಡ್ತಾಯಿದ್ವಿ. ಅದೇನೆಂದರೆ ಹ್ಯಾವ್ಸ್ ವಿಲ್ ಶೇರ್ ವಿತ್ ಹ್ಯಾವ್ ನಾಟ್ಸ್. ಹಾಗಾದಾಗ ಅಸಾಮಾನ್ಯತೆ ಬರೋದಿಲ್ಲ, ಬಡತನ ಬರೋದಿಲ್ಲ. ಅವನು ಸುಖವಾಗಿರ್ತಾನೆ, ನಾವು ಸುಖವಾಗಿರ್ತೀವಿ. ವೀಕ್ಷಕರಿಗೆಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಗಳಿಗೆಯಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ಸ್ವಾತಂತ್ರ್ಯ ಗಳಿಸಿದ ನಂತರ ನಾವು ಏನೇನು ಸಾಧಿಸಿದೆವು ಅಂತ ನಾವು ನೋಡಬೇಕಾದ್ರೆ ನಾವು ಒಂದಷ್ಟು ಅಂಶಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಮೊದಲನೇದೇನು ಅಂದರೆ ಸ್ವಾತಂತ್ರ್ಯ ಪೂರ್ವ, ಆಮೇಲೆ ಆಂಗ್ಲರು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನಾವು GDP ಪ್ರಪಂಚದಲ್ಲಿ 20% ನಮ್ಮದೇ GDP ಇತ್ತು. ಆದರೆ ಆಂಗ್ಲರು ಎಷ್ಟು ಲೂಟಿ ಮಾಡ್ಕೊಂಡು ಹೋದರು ಅಂದರೆ ಅವ್ರು ಬಿಟ್ಟಾಗ ಅದು 4% ಬಂದಿತ್ತು. ಅವರ ದುರಾಡಳಿತ ಮತ್ತು ಲೂಟಿಯ ಮನೋಭಾವದಿಂದ ಶ್ರೀಮಂತ ರಾಷ್ಟ್ರ ಬಡತನವಾಗಿ ಬಡತನ ಬೇಗುದಿಯಲ್ಲಿ ಬೇಯುವ ಪರಿಸ್ಥಿತಿಗೆ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಆದರೆ ಸ್ವಾತಂತ್ರ್ಯ ಬಂದದ್ದು ನನಗೆ ಅನಿಸೋದು ಸಾಮಾಜಿಕ ಸ್ವಾತಂತ್ರ್ಯ ಬಂತು, ರಾಜಕೀಯ ಸ್ವಾತಂತ್ರ್ಯ ಬಂತು. ಆದರೆ ನನಗೆ ಕೊರತೆ ಇರುವುದು ಅರಣ್ಯಾಧಿಕಾರಿಯಾಗಿ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸರಿಯಾಗಿ ಬರಲಿಲ್ಲ ಅನ್ನೋದು ಒಂದು ನಂಬಿಕೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಸ್ವಾತಂತ್ರ್ಯ ಬಂದ ಮೇಲೆ ಅಭಿವೃದ್ಧಿ ಎನ್ನುವ ಒಂದು ಮರೀಚಿಕೆಯಿಂದ ನಾವೆಲ್ಲ ಹೊರಟ್ವಿ. ನನ್ನ ಜೀವನದ ಚರಿತ್ರೆಯನ್ನೇ ಹಿಂದುಡುಗಿ ನೋಡಿದಾಗ 1965ರಲ್ಲಿ ನಾನು ಶರಾವತಿ ಮುಳುಗಡೆ ಪ್ರದೇಶಕ್ಕೆ ವರ್ಗವಾಗಿ ಹೋದೆ. ಅಲ್ಲಿ ಶರಾವತಿ ನದಿ ಯೋಜನೆಯನ್ನು ನಡೀತಾ ಇದ್ದಾಗ 84 ಸ್ಕ್ವೇರ್ ಮೇಲೆ ಅರಣ್ಯ ಪ್ರದೇಶವನ್ನು ಕಡಿದೆ. ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಡಿದು ಕೈಗಾರಿಕೆಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನು, ಮನೆ ಬಳಕೆಗಳನ್ನು ಕೊಟ್ಟ ನಂತರ ನನ್ನನ್ನು ಒಳ್ಳೆಯ ಕೆಲಸ ಮಾಡಿದೀಯಾ ಅಂಥೇಳಿ 1972ರಲ್ಲಿ ಕಾಳಿ ನದಿ ಯೋಜನೆಗೂ ನನ್ನನ್ನು ವರ್ಗ ಮಾಡಿದರು. ಅಲ್ಲಿಯೂ ಕೂಡ ಮಾಡುವಾಗ ನನಗೆ ಯಾಕೋ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಚುಚ್ಚಲಿಕ್ಕೆ ಆರಂಭವಾಯಿತು. ಇದೇ ರೀತಿ ನಮ್ಮ ಕಾಡನ್ನ ಕಡಿತಾ ಹೋದರೆ ನಿಸರ್ಗ ಏನು ಅನ್ಕೋಬೋದು, ನಮಗೆ ಅದು ವಾಪಸ್ಸು ಯಾವ ಥರ ಕತ್ತೆ ಒದ್ದಂಗೆ ಒದಿಬೋದು ಅನ್ನೋದು ಒಂದು ಇದಾಯಿತು. ನಂತರ ನನ್ನನ್ನು ಮಡಿಕೇರಿ ಡಿವಿಷನ್ಗೆ ಕಳಿಸ್ಕೊಟ್ಟಾಗ ಅಲ್ಲಿ ಮನನೊಂದು ಒಂದು ಆರ್ಟಿಕಲ್ ಬರೆದೆ. 76ರಲ್ಲಿ ನವಂಬರ್ 1ನೇ ತಾರೀಕು ಪ್ರಜಾವಾಣಿ ಪುರವಣಿಯಲ್ಲಿ ಅದು ಪಬ್ಲಿಷ್ ಆಯಿತು. ಅದರಲ್ಲಿ ಹೇಳಿದೆ, ಅರಣ್ಯ ನಾಶ ತುಂಗಭದ್ರಾ ಅಣೆಕಟ್ಟಿಗೆ ಗಂಡಾಂತರ ಅಂಥೇಳಿ ಒಂದು ಸಾಕಷ್ಟು ವೈಜ್ಞಾನಿಕ ಆ್ಯಂಗಲಿಂದಲೂ ನೋಡಿ ಪರ್ಸ್ಪೆಕ್ಟಿವಿಂದಲೂ ಬರೆದೆ ಅದನ್ನು. ಆವಾಗ ಬಹಳ ಜನ ಅದನ್ನು ಉತ್ತೇಜನ ಕೊಟ್ಟರು. ಬಹಳ ಚೆನ್ನಾಗಿ ಬರೆದಿದ್ದೀರಾ, ನಮ್ಮ ಕಣ್ಣನ್ನೆಲ್ಲ, ಸಮಾಜದ ಕಣ್ಣನ್ನು ನೀವು ಓಪನ್ ಮಾಡಿದ್ದೀರಾ ಅಂತ. ನಂತರ ಒಂದು ಪುಸ್ತಕ ಬರೆದೆ 1976ರಲ್ಲೇ, ಕರ್ನಾಟಕ ವನ್ಯ ಸಂಪತ್ತು ಅನ್ನುವ ಇಂಡಿಯಾ ಬುಕ್ ಹೌಸ್ ಪಬ್ಲಿಕೇಶನ್ ಮೂಲಕ ಒಂದು ಪಬ್ಲಿಕೇಶನನ್ನು ಮಾಡಿದೆ. ಆಗ ಅದರಲ್ಲೂ ಹೇಳಿದೆ ನಾನು, ಇದೇ ರೀತಿ ನಾವು ಕಾಡಿನ ನೆಗ್ಲೆಕ್ಟ್ ಮಾಡಿಕೊಂಡು ಬರೀ ಅಭಿವೃದ್ಧಿ ಅನ್ನೋ ಮರೀಚಿಕೆಯಿಂದ ಹೋಗ್ತಾಯಿದ್ರೆ 2002ಕ್ಕೆ ಕರ್ನಾಟಕ ಸರ್ಕಾರ ಸೌದೆಯ ಕೊರತೆಯನ್ನು ನೀಗಿಸೋಕ್ಕೂ ಆಗೋದಿಲ್ಲ. ಸೌದೆಗಾದದ್ದೇನೆ ಕೂಡ ಮನೆ ಕಟ್ಟುವ ಈ ನಾಟಗಳಿಗೂ ಬಿದಿರು, ಮ್ಯಾಚ್ ವುಡ್ಡು, ಪ್ಲೈವುಡ್ಡು
ಪೇಪರ್ ಮಿಲ್ಸು ಎಲ್ಲವಕ್ಕೂ ಆಗ್ತದೆ ಅಂತ ಹೇಳಿ ನಾನು ಒಂದು ವಿಶೇಷವಾದ ಒಂದು ಇದನ್ನು ಸಂದೇಶವನ್ನು ಸಮಾಜಕ್ಕೆ ಸಾರಿದೆ ಅವತ್ತು. ಆದರೆ ಆಗಿನ ಕಾಲದಲ್ಲೂ ಎಷ್ಟೋ ಅಧಿಕಾರಿಗಳು ನಮ್ಮ ಅರಣ್ಯ ಅನ್ನೋದು ಅಕ್ಷಯ ಪಾತ್ರೆ, ಏನೂ ಆಗುವುದಿಲ್ಲ ಅನ್ನೋ ಒಂದು ಮನೋಭಾವದಲ್ಲಿದ್ದರು. ಇಲ್ಲ ಸರ್, ಅದು ನಾವು ಅರಣ್ಯ ಕಡಿದ ಸ್ಪೀಡ್ನಲ್ಲೇ ನಾವು ಅರಣ್ಯವನ್ನು ಉತ್ಪತ್ತಿ ಮಾಡ್ತಾಯಿಲ್ಲ, ಆದುದರಿಂದ ನನ್ನ ಅಂಶ ಕರೆಕ್ಟ್ ಅಂತ ಹೇಳಿ ನಾನು ಆರ್ಗ್ಯೂ ಮಾಡಿದೆ. 1994ರಲ್ಲಿ ನಾನು ಅರಣ್ಯ ಕಾರ್ಯದರ್ಶಿ ಆಗಿ ಸೆಕ್ರೆಟೇರಿಯೇಟಿಗೆ ಬಂದಾಗ ಒಂದು ಫೈಲ್ ಬಂತು, ಕರ್ನಾಟಕದಲ್ಲಿ ಸೌದೆ ಸಪ್ಲೈ ಮಾಡೋಕ್ಕೆ ನಮ್ಮಲ್ಲಿ ಸೌದೆ ಇಲ್ಲ, KSFIC ಡಿಪೋಗಳನ್ನೆಲ್ಲ ಕ್ಲೋಸ್ ಮಾಡಿ ಅಂಥೇಳಿ. ನಾನು ಪ್ರೊಜೆಕ್ಟ್ ಮಾಡಿದ್ದ ಟೈಮಿಗಿಂತ ಮೊದಲೇ 7 ವರ್ಷ ಮೊದಲೇ ಸೌದೆ ಡಿಪೋಗಳನ್ನು ನಾನು ಕ್ಲೋಸ್ ಮಾಡೋ ಆದೇಶ ಕೊಟ್ಟೆ. ಸೊ ಇದನ್ನೇನು ತೋರಿಸುತ್ತೆ ಅಂತ ಹೇಳಿದರೆ, ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡಿನ ಕಡೆ ಗಮನವನ್ನು ಕೊಡಲಿಲ್ಲ. ಸೊ ಶ್ರೀಮಂತಿಕೆ ಬಂತು ನಮಗೆ. ಆರೋಗ್ಯದ ವಿಚಾರದಲ್ಲೂ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ ಇವತ್ತು. ಆ ಸರಾಸರಿ ನಮ್ಮ ಇದು ವಯಸ್ಸು ಆವಾಗ ಲೈಫ್ ಸ್ಪ್ಯಾನು 35 ವರ್ಷ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವನ್ನೆಲ್ಲ ನೋಡಿದ್ರೆ. ಆದರೆ ಇವತ್ತೇನಾಗಿದೆ ಅಂದರೆ ಪ್ರತಿ ಪ್ರಜೆ ಇದು 70 ವರ್ಷಕ್ಕೆ ಏರಿದೆ ಈಗ. ಅದೇ ರೀತಿ ಶ್ರೀಮಂತಿಕೆ ಅಂತೂ ಬೇಕಾದಷ್ಟು ಶ್ರೀಮಂತರಾಗ್ಬಿಟ್ಟಿದ್ದೀವಿ. ಇವತ್ತು ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತ ಹೇಳಿದರೆ, ಅಮೇರಿಕಾದಲ್ಲಿ ಇರುವ ಈ ಯೂನಿಕಾರ್ನ್ ಕಂಪನಿ ಅಂತ ಏನು ಹೇಳ್ತೀವಿ ಅಂದರೆ, ಏಕಶೃಂಗ ಸಂಸ್ಥೆಗಳು ಬೇಕಾದಷ್ಟು ಅಮೇರಿಕಾದಲ್ಲಿವೆ ಅಲ್ಲ, ಅದೇ ರೀತಿ ಇಂಡಿಯಾದಲ್ಲೂ ಇವತ್ತು ಬೇಕಾದಷ್ಟಿವೆ. ಅದರಲ್ಲಿ ಬೆಂಗಳೂರಿನಲ್ಲೇ ಜಾಸ್ತಿ ಇವೆ. 60% ಏಕಶೃಂಗ ಸಂಸ್ಥೆಗಳಿವೆ. ಅವು ಲಕ್ಷಾಂತರ ಜನಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾಯಿದೆ, ಜೊತೆಗೆ ಸಿರಿವಂತಿಕೆಯನ್ನು ಹಂಚ್ಕೊಂಡು ತಿಂತಾಯಿದೆ ಅವರು. ಆದರೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಇಷ್ಟು ನಾವು ನಾಶ ಮಾಡಿದ್ದೀವಿ. ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಹೇಳಿದ್ರೆ 17 ಮರ ನಾವು ಇವತ್ತು ನೆಡಬೇಕು, ಅದು ಆಗ್ತಾಯಿಲ್ಲ. ಒಂದು ವೆಹಿಕಲ್ಲು 34 ಮರದಲ್ಲಿ ಬರುವಂತಹ ಅಷ್ಟು ಆಕ್ಸಿಜನ್ನ ಅದು ಕನ್ಸಂಪ್ಷನ್ ಮಾಡುತ್ತೆ, ಅದು ಕೂಡ ಆಗ್ತಾಯಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ವಿಶೇಷ ಸಂದರ್ಭದಲ್ಲಿ ನಾನು ನಮ್ಮ ಸಮಾಜಕ್ಕೆ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಒಬ್ಬ ಮನುಷ್ಯನಿಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡು ಅವನು ಈಚೆ ಬಿಡ್ತಾನೋ ಅದನ್ನು ನ್ಯೂಟ್ರಲೈಸ್ ಮಾಡಿ ಅದು ವಾತಾವರಣವನ್ನು ಚೆನ್ನಾಗಿ ಇಡಬೇಕು ಅಂತ ಹೇಳಿದ್ರೆ ಅಷ್ಟು ಮರ ಬೇಕೇ ಬೇಕದು. ಹಾಗಾಗಿ ನಾನು ಈಗ 88ನೇ ವಯಸ್ಸಿನಲ್ಲಿ, ಈಗ ರಿಟೈರ್ ಆಗಿ 30 ವರ್ಷ ಆದರೂ ಕೂಡ ನಾನು ಮಾಡ್ತಾಯಿದ್ದಿದ್ದು ಫಸ್ಟು ಸಂಶೋಧನೆ ಮಾಡಿದೆ. ಈ ಸುಸ್ಥಿರ ಅಭಿವೃದ್ಧಿ ಅನ್ನೋದು ಯುನೈಟೆಡ್ ನೇಷನ್ಸ್ ಕಡೆಯಿಂದ ಉದ್ಭವ ಆಯಿತು, 87ರಲ್ಲಿ ಹುಟ್ಟಿತು. ಸೊ ಅಲ್ಲಿಂದ ಈಚೆಗೆ ನಾವೆಲ್ಲರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಒಂದು ಮಂತ್ರವನ್ನು ಘೋಷಣೆ ಮಾಡ್ಕೊಂಡಿದ್ದೀವಿ ಪ್ರಪಂಚದಾದ್ಯಂತ. ಆ ದಿಕ್ಕಿನಲ್ಲಿ ಹೋಗಬೇಕು. ಅಭಿವೃದ್ಧಿ ಅಂತ ಹೇಳಿದ್ರೆ ಸುಸ್ಥಿರ ಅಭಿವೃದ್ಧಿ ಆಗಬೇಕು. ಏನಂತ ಹೇಳಿದ್ರೆ, ನೀವು ಉತ್ಪಾದನೆಯನ್ನು ನೀವು ಎಲ್ಲವನ್ನೂ ಉಪಯೋಗಿಸದೆ ನಿಮಗೆ ಬರೀ ಇಂಟ್ರೆಸ್ಟ್ ಮಾತ್ರ ಉಪಯೋಗಿಸ್ಕೋಬೇಕು. ಒರಿಜಿನಲ್ ಪ್ರಿನ್ಸಿಪಲ್ನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಲಾಂತರಕ್ಕೆ ನೀವು ಬಿಟ್ಟು ಹೋಗಬೇಕು ಅಂತೇಳಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಡೆಫಿನೇಷನ್ ಕೊಡ್ತಾರೆ. ಅದಾಗಬೇಕು ಅಂತ ಹೇಳಿದ್ರೆ ನೀವು ಇವತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಡೆ ನೀವು ಕಾರ್ ತೊಗೊಳ್ತೀರಾ. ಕಾರ್ ತೊಗೊಂಡ ತಕ್ಷಣ ಏನಾಗ್ತದೆ ಅಂದರೆ, ಅದು ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು ಎಲ್ಲ ನಮಗೆ ಬೇಡದೇ ಇರೋ ಅಂಶಗಳನ್ನೇ ಅದು ಉಗುಳ್ತಾ ಹೋಗ್ತದೆ. ಅದು ಅದರಿಂದ ದುಷ್ಪರಿಣಾಮ ಆಗ್ತದೆ. ಈಗ ಡೆಲ್ಲಿನಲ್ಲಿ ಈಗ ಅವರು ವಾತಾವರಣವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಭಾಳ ಶ್ರಮ ಪಡ್ತಾ ಇದ್ದಾರೆ ಇವತ್ತು. ವಾಟ್ ಈಸ್ ಹ್ಯಾಪನಿಂಗ್ ಟು ಡೆಲ್ಲಿ ವಿಲ್ ಹ್ಯಾಪನ್ ಟು ಆಲ್ ಅದರ್ ಪ್ಲೇಸಸ್ ಇನ್ ಫ್ಯೂಚರ್. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈಗ ಇಂಥ ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ನಾವೆಲ್ಲ ರಿಟ್ರಾಸ್ಪೆಕ್ಟಿವ್ ಆಗಿ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ಅದೆಲ್ಲಿ ಸರಿಪಡಿಸ್ಕೋಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಆ ಒಂದು ಇದರಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈಗ ನನಗೆ ಎಲ್ಲ ಥರದ ಅನುಭವಗಳನ್ನು ಆಗ್ತಾಯಿವೆ. ಕಹಿಯಾಗಿರೋ ಅನುಭವ, ಸಿಹಿಯಾಗಿರೋ ಅನುಭವ ಎಲ್ಲ ಆಗಿದೆ. ಆದುದರಿಂದ ನನ್ನ ಬ್ಯಾಲೆನ್ಸ್ಡ್ ಒಂದು ಇದನ್ನು ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಡೆಹ್ರಾಡೂನ್ ಅಂತ ನಾವು ಹೇಳ್ತೀವಿ. ಅದೇನಂತಂದರೆ, ಅದು ದ್ರೋಣ ಡೂನ್ ಅಂತ, ದ್ರೋಣನ ಕಾಲದ ಇದು ಪರ್ವತ ಅಲ್ಲಿದೆ, ಅದು ಈಗಲೂ ಇದೆ. ಅದು ಅಲ್ಲೇ ಸುಸ್ಥಿರ ಅಭಿವೃದ್ಧಿಯನ್ನು ನಾವು ಅಲ್ಲೇ ನೋಡ್ಬೋದು. ಅಲ್ಲಿ ಮುನಿವರ್ಯರು ಅವ್ರಿಗೆ ಬೇಕಾದದ್ದೇನು ಅವಾಗ ಹಣ್ಣು ಹಂಪಲು ಅವೆಲ್ಲ ಕುಟೀರದ ಹತ್ರನೇ ಇವೆ. ಆಮೇಲೆ ಹೂವು ಪೂಜೆ ಪುನಸ್ಕಾರಕ್ಕೆ ತುಳಸಿ ಅಥವಾ ಇನ್ನೇನಾದ್ರು ಬೇಕಾದರೆ ಅದು ಹತ್ತಿರದಲ್ಲಿದ್ದು. ಅಲ್ಲಿಂದ ಮುಂದಕ್ಕೆ ಹೋದರೆ
ಇಂಪಾರ್ಟೆಂಟ್ ಆದದ್ದರಿಂದ ಕೆರೆ ಕಟ್ಟೆಗಳಿದ್ದು, ಅಲ್ಲಿಂದ ಆಚೆಗೆ ಪ್ರಾಣಿ ಪಕ್ಷಿಗಳೇ ಬೇಕಾದದ್ದೆಲ್ಲ ಇರ್ತಿತ್ತು. ಅವರು ಇವರು ಚೆನ್ನಾಗಿರ್ತಿದ್ರು, ಪ್ರಾಣಿ ಪಕ್ಷಿಗಳು ಬಹಳ ಸಂಭಾವಿತವಾಗಿ ಜೀವನ ಮಾಡ್ತಾಯಿದ್ದು. ಈಗ ಏನಾಗ್ತಾಯಿದೆ, ಈಗೇನಾಗ್ತಾಯಿದೆ ಅಂದರೆ 8 ಗಂಟೆಗೆ ಒಬ್ಬ ರೈತ ಅಥವಾ ಕಾರ್ಮಿಕ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. 24 ಗಂಟೆಗೆ ಒಂದು ವನ್ಯ ಪ್ರಾಣಿಯನ್ನು ನೀವು ಸೆರೆ ಹಿಡಿತಾ ಇದ್ದೀರಾ, ಇಲ್ಲ ಕೊಲ್ತಾ ಇದ್ದೀರಾ. ಆಮೇಲೆ ಸೆರೆ ಹಿಡಿದ ಪ್ರಾಣಿಗೆ ಯಾವ ಒಂದು ಜುಡಿಷಿಯಲ್ ಎನ್ಕ್ವೈರಿ ಇಲ್ಲದೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾ ಇದ್ದೀರಾ. ಇದು ಮಾನವೀಯತೆಯ ಎನ್ನುವ ಒಂದು ಸಂಶಯ ನನಗೆ ಊಡು ಬರ್ತದೆ. ಯಾಕೆಂದರೆ ಅದು ಕಾಡಿನಲ್ಲಿದ್ದು ಒಂದು ಪ್ರಾಣಿನ ನೀವು ತೊಗೊಂಡು ಬಂದು ಯಾವ ಎನ್ಕ್ವೈರಿನೂ ಇಲ್ಲ, ಅವನು ಏನು ತಪ್ಪು ಮಾಡ್ದ, ನೀವೇನು ತಪ್ಪು ಮಾಡಿದ್ರೆ, ನಿಮ್ಮ ತಪ್ಪನ್ನು ಯಾರೂ ನೀವು ಆಲೋಚನೆ ಮಾಡ್ತಾಯಿಲ್ಲ. ಇವತ್ತು ಅವನು ಯಾಕೆ ಊರಿಗೆ ಬರ್ತಾನೆ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಡನ್ನ ನೀವು ನಿರ್ನಾಮ ಮಾಡ್ತಾಯಿದ್ದೀರಾ. ಅವನು ಅಂತ ಹೇಳಿದ್ರೆ ವನ್ಯ ಪ್ರಾಣಿ, ಅವೆಲ್ಲ ನಮಗೆ ಡಿಯರ್ ಆಗಿಬಿಟ್ಟಿವೆ. ಅವನು ಮನುಷ್ಯರಿಗೆ ಏನು ಗೌರವ ಕೊಡ್ತೀವೋ ಅವಕ್ಕೂ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಹಾಗೆ ಅಂತೀವಿ. ಇದನ್ನು ಯಾವಾಗಲೂ ತಮಾಷೆ ಮಾಡ್ತಾರೆ, ಏನು ಸರ್ ಸಂಬೋಧನೆ ಮಾಡ್ತೀರಾ ಅವನು ಇವನು ಅಂತೇಳಿ ಅಂತ. ಯಾಕೆಂದರೆ ದೇ ಆರ್ ಎ ಪಾರ್ಟ್ ಆಫ್ ಅಸ್. ಫಾರೆಸ್ಟ್ನಲ್ಲಿ ಇದ್ದವ್ರಿಗೆ ಏನಾಗ್ತದೆ, ವಿ ಸ್ಪೆಂಡ್ ಮೋರ್ ಟೈಮ್ ವಿತ್ ದೆಮ್ ದ್ಯಾನ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಹಾಗಾಗಿ ನಾವು ಅದನ್ನು ನಾನು, ಅವನು, ಅವಳು ಹೀಗೆ ಬಂದುಬಿಡುತ್ತೆ. ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಈ ಒಂದು ದಿನ ಅದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು, ಹೇಗೆ ಇದನ್ನು ಸರಿಪಡಿಸ್ಕೊಳ್ಳೋದು ಅಂತ. ಈಗ ಆರೋಗ್ಯವಂತರಾಗಿದ್ದೀವಿ, 35 ವರ್ಷದಿಂದ 70 ವರ್ಷಕ್ಕೆ ಬದುಕ್ತಿದ್ದೀವಿ, ಶ್ರೀಮಂತರಾಗಿದ್ದೀವಿ, ಬೇಕಾದಷ್ಟು ಯೂನಿಕಾರ್ನ್ ಕಂಪನಿಗಳು ಬೆಂಗಳೂರಿನಲ್ಲಿದೆ, ಶ್ರೀಮಂತಿಕೆ ಇದೆ. ಆದರೆ ಏನಾಗ್ತಾ ಇರೋದು ಅಂದರೆ ಇವಾಗ ಈಗ ಹೇಳಿದ್ನಲ್ಲ 8 ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ, ಎರಡನೇದು ಇದು ಪ್ರಾಣಿ ಹತ್ಯೆ. ಊರಿನಿಂದ ಕಾಡಿಗೆ ಯಾಕೆ ಬರ್ತವೆ ಅಂತ ಹೇಳಿದ್ರೆ ಅಲ್ಲಿ ನೀವು ಕಾಡನ್ನು ನಿರ್ವಹಣೆ ಸರಿಯಾಗಿ ಮಾಡ್ತಾಯಿಲ್ಲ. ಸರ್ಕಾರಗಳದೂ ಫೇಲ್ಯೂರು, ಸಮಾಜದಲ್ಲೂ ಫೇಲ್ಯೂರ್, ಅರಣ್ಯಾಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಆನೆ ಒಂದು ಮೇಯಬೇಕಾದ್ರೆ ಅದು ಬರೀ ಗಿಡಮರಗಳಲ್ಲೇ ಮೇಯೋದಿಲ್ಲ. 40% ಬಿದಿರು ಮೇಯುತ್ತೆ ಅಥವಾ ಇನ್ನೊಂದು ಎಲೆ ಬೇರೆ ಗಿಡಗಳನ್ನ ಮೇಯುತ್ತೆ. ಇನ್ನು 60% ಅದು ಕೆಳಗಳಲ್ಲೇ ಅದು ಮೇಯ್ಕೊಂಡು ಹೋಗೋದು. ಅದಕ್ಕೆ ವಿವಿಧ ರೀತಿಯ ಗಿಡಗಳು ಇರಬೇಕು. ಅದಕ್ಕೆ ಹುಲ್ಲು, ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಷೀಸ್ ಆಫ್ ಹುಲ್ಲು ನೆಸೆಸಿಟಿ. ಆದರೆ ಈಗ ಏನಾಗ್ತಾಯಿದೆ ಅಂತಂದರೆ ನೀವು ಕಾಡನ್ನೆಲ್ಲ ಕಡ್ದಂಗೆ ಬಿಸಿಲು ಬಿದ್ದ ತಕ್ಷಣ ಏನಾಗ್ತದೆ, ಕಾಡಲ್ಲಿ ಬರೋದು ಕಳೆನೇ. ಲಾಂಟಾನ ಅಂತ ಸಾವಿರಾರು ಕಳೆಗಳು ಬಂದು ಉಳ್ಕೊಂಬಿಟ್ಟಿವೆ. ಅದು ಉಪಯೋಗ ಆಗೋದಿಲ್ಲ. ನನಗೆ ಹೊಟ್ಟೆ ಒಂದು ಆನೆಗೆ 350 kg ಬೇಕು ಊಟ. ಎಲ್ಲಿಂದ ತರುತ್ತದು ಒಂದು ದಿನಕ್ಕೆ? ಆವಾಗ ಅವನು ನುಗ್ತಾನೆ, ಮೈ ಕೈ ಎಲ್ಲ ತರ್ಚ್ಕೊತಾನೆ. ಲಾಂಟಾನ ಒಳಗಡೆ ಭಾಳ ದೂರ ಹೋಗೋಕ್ಕಾಗಲ್ಲ. ಅಲ್ಲೊಂದು 50 ಮೀಟ್ರ್ ಹೋಗ್ತಾನೆ, ಇಲ್ಲೊಂದು 100 ಮೀಟ್ರ್ ಹೋಗ್ತಾನೆ, ಇನ್ನೊಂದು ಕಡೆ ಟ್ರೈ ಮಾಡ್ತಾನೆ. ಎಲ್ಲೋದ್ರೂ ಲಾಂಟಾನ ಇರೋದ್ರಿಂದ ಸುಂಡ್ಲೆತ್ತುತ್ತಾನೆ. ಅವನು ಪ್ರವಾಸಿ ಸಾಕ್ಬಿಟ್ಟು ಹುಡುಕ್ತಾನೆ, ಎಲ್ಲಿ ರಾಳಾರಂಗೆ ಬಾಳೆ ಗಿಡ ಎಲ್ಲಿದೆ, ಹಣ್ಣಿನ ಗಿಡ ಎಲ್ಲಿದೆ, ಪದ್ಧತಿ ಎಲ್ಲಿದೆ, ಹೀಗೆ ಅವನು ಹೀಗೆ ಆಡಿಸ್ತಾನೆ. ಎಲ್ಲಿ ಈ ಕಾಣುತ್ತೋ ಅಲ್ಲಿಗೆ ಅವನ ಸಮೂಹನ ರಾತ್ರಿ ಕರ್ಕೊಂಡು ಹೋಗ್ತಾನೆ. ಹೋಗಿ ಹೊಟ್ಟೆ ತುಂಬ ಉಂಡ್ಬಿಟ್ಟು ಅವನು ಯಾರಿಗೂ ಏನು ಕೆಡುಕು ಮಾಡೋದಿಲ್ಲ, ಅದು ವಾಪಸ್ ಬಂದುಬಿಡುತ್ತೆ. ಆದರೆ ಆವಾಗ ಆ ರೈತ ಏನು ಮಾಡ್ತಾನೆ, ಅದಕ್ಕೆ ಕಲ್ಲು ಹೊಡಿತಾನೆ, ಗುಂಡು ಹೊಡಿತಾರೆ. ಆಗೆಲ್ಲ ಹಾಗಾಗಿ ಅವನ ಮಗು ರಕ್ಷಣೆ ಮಾಡ್ಕೊಳ್ಳೋದು ಅವನ ಕರ್ತವ್ಯ, ಅವಳ ಕರ್ತವ್ಯ. ಅದು ಕಂಗೆಟ್ಟು ಅದು ಅವನು ಮನುಷ್ಯನ ಮೇಲೆ ಆವಾಗ ಹಾವಳಿ ಮಾಡಬೇಕಾಗ್ತದೆ. ಈ ಆನೆಗಾದ ಕಥೆನೇ ಎಲ್ಲದಕ್ಕೂ ಆಗ್ತಾಯಿದೆ. ಇವಕ್ಕೆಲ್ಲ ನೀವು ಸುಧಾರಣೆ ತರ್ಬೋದು, ಸರಿ ಮಾಡ್ಬೋದು. ಆದರೆ ನಾನು ಒಂದು ಎಚ್ಚರ ನಿಮಗೆ ಕೊಡಬೇಕು. ಏನಂತ ಹೇಳಿದ್ರೆ, ಈ ಚಿರತೆ ಅಥವಾ ಲೆಪರ್ಡ್ ಅಥವಾ ಪ್ಯಾಂಥರ್ ನಾವೇನು ಹೇಳ್ತೀವಿ, ಅವನು ಮಾತ್ರ ಇವತ್ತು ಊರಿಗೆ ಬಂದವನು ಅವನು ವಾಪಸ್ ಕಾಡಿಗೆ ಹೋಗೋದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವನಿಗೆ ಇಲ್ಲಿ ನಾಯಿ ಸುಲಭವಾಗಿ ಬೇಕಾದಷ್ಟು ನಾಯಿ ಸಿಗ್ತದೆ. ನಾಯಿ ಓಡೋದಿಲ್ಲ. ಇವನು ಕಂಡ ತಕ್ಷಣ ನೆಲದಾಗ ಕೌಚ್ಕೊಂಡು ಕೂತ್ಕೋತಾನೆ, ಇವನು ಬಂದು ತಿಂತಾನೆ. ಅಷ್ಟು ಪುಷ್ಕಳವಾಗಿರ್ತದೆ, ಅಷ್ಟು ಸೊಗಸಾಗಿರ್ತದೆ. ಒಂದು ಸರಿ ನಾಯಿ ಟೇಸ್ಟ್ ಮಾಡಿದವನು ಅವನು ಕಾಡಿಗೆ ಹೋಗೋಕೆ ಇಷ್ಟನೇ ಪಡೋದಿಲ್ಲ. ಕಬ್ಬನ ಗದ್ದೆಗೆ ಹೋಗ್ತಾನೆ, ಮರಿ ಹಾಕತಾನೆ, ಮರಿಗಳಿಗೂ ಕರ್ಕೊಂಬಂದು ಇದನ್ನೇ ತಿನ್ನಿಸ್ಬಿಡ್ತಾನೆ. ಇದು ತಿಂದವು ಕಾಡಿಗೆ ಹೋಗಿ ಅದಕ್ಕೆ ಬೇಟೆ ಮಾಡೋದೇ ಮರ್ತೇ ಬಿಡ್ತಾವೆ. ಒಬ್ಬ ಸಣ್ಣ ಕರುಗಳು ಕಂಡ್ರೆ ಖುಷಿ, ನಾಯಿ ಕಂಡ್ರೆ ಖುಷಿ. ಆಮೇಲೆ ಕೋಳಿಗಳನ್ನೂ ಬಿಡೋದಿಲ್ಲ ಅವನು. ಆಮೇಲೆ ದನಗಳನ್ನೂ ತಿಂತಾನೆ. ಬೆಳಗ್ಗೆ ಬಹಿರ್ದೇಶಕ್ಕೆ ಹೋದಾಗ ಕೂತಿದ್ದಾಗ ಇವನೋಗಿ ಸುಮ್ಮನೆ ಹಿಂಗಂದರೆ ಮುಗಿದೋಯ್ತು, ಒಂದು ಏಟು ಹೊಡೆದು ಸಾಕು, ಅವ್ನು ಸತ್ತೋಗ್ತಾನೆ. ತಿಂದು ಹೋಗ್ತಾನೆ. ಹಸ್ದಾಗ ನೀವು ಅದನ್ನು ಯಾರು ಅವನ್ನ
ಅವನ ಕಡೆ ನೀವು ಸುಮಾರು ವರ್ಷಗಳಿಂದ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ. ಈ ಪಾಪ ಪ್ರಾಯಶ್ಚಿತ ನೀವು ಮಾಡ್ಕೊಂಡು ಹೊರತು ನೀವು ಸುಖವಾಗಿರೋಕ್ಕಾಗೋದಿಲ್ಲ, ಅವನು ಸುಖವಾಗಿರೋಕ್ಕಾಗೋದಿಲ್ಲ. ಸೊ ಆ ಒಂದು ನೆಲೆಯಲ್ಲಿ ನೀವೆಲ್ಲರೂ ಪರಿಸರದ ಬಗ್ಗೆ ಬಹಳ ಕಾಳಜಿ ಪಡಬೇಕು. ಅವನಿಗೆ ಅಲ್ಲಿ ಇದಕ್ಕಿಂತ ಸುಖವಾಗಿರುವಂಥ ಇದಿದೆ, ಊಟ ತಿಂಡಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಪೋರ್ಷನೇಟಾಗಿ ಅರಣ್ಯವನ್ನು ನೀವು ರಕ್ಷಿಸಬೇಕು, ಪೋಷಿಸಬೇಕು. ಅದಕ್ಕೆ ಕಾಡು ಕುರುಬರಲ್ಲಿ ಇರುವಷ್ಟು ವಿದ್ಯೆ ನಮ್ಮಲ್ಲಿಲ್ಲ. ಇಂಡಿಯನ್ ಫಾರೆಸ್ಟ್ ಕಾಲೇಜ್ ಇರ್ಬೋದು ಅಥವಾ ಡಾಕ್ಟ್ರೇಟ್ ಇರ್ಬೋದು, ಏನೇ ಇದ್ರೂ ನಾವು ಕಾಡು ಸುತ್ತದ ಕಮ್ಮಿ. ಕಾಡನ್ನ ಸುತ್ತಿ ತೆಳಿಬೇಕಾದ್ರೆ ನನಗೆ ಗುರು ಒಬ್ಬ ಹಾವದಾಸ, ಶೋಲಿಗ ಹಾವದಾಸ ಅಂತಿದ್ದ. ಅವನು ಹೇಳ್ಕೊಟ್ಟಿದ್ದ ಪಾಠ ಇವತ್ತು ನಾನು ಆಕ್ಸ್ಫರ್ಡ್ಗೆ ಹೋದಾಗಲೂ ನನಗೆ ಅಲ್ಲಿ ಆ ಥರ ವಿದ್ಯೆ ಇರಲಿಲ್ಲ. ಆನ್ ದಿ ಕಾಂಟ್ರರಿ ಆಕ್ಸ್ಫರ್ಡ್ನವರು ನನ್ನ ಅಡ್ರೆಸ್ ಮಾಡಿ ಅಂತ ಕೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ನಾನು ವೈಜ್ಞಾನಿಕವಾಗಿ ನಾನು ಅರಣ್ಯವನ್ನು ತಿಳ್ಕೊಂಡಿದ್ದೆ. ಹಾಗಾಗಿ ಒಂದಿನ ಬೆತ್ತದ ಮೇಲೆ ಮಾತಾಡಿದೆ, ಒಂದಿನ ಬಿದ್ರ ಮೇಲೆ ಮಾತಾಡಿದೆ. ಈಗ ಅದನ್ನು ನಾವು ಮಾಡಬೇಕಾಗ ಆ ಮಟ್ಟಕ್ಕೆ ನಾವು ಹೋಗಬೇಕಾಗ್ತದೆ, ಅವರಿಂದ ಕಲಿಬೇಕಾಗ್ತದೆ. ಅರಣ್ಯ ಇಲಾಖೆಯಲ್ಲಿ ಕಾಣ್ತಾ ಇರೋದು ಒಂದು ವಿಚಿತ್ರ ಇದೆ ಸನ್ನಿವೇಶ ಅಂತ ಹೇಳಿದ್ರೆ, ಭಾಳ ಕಮ್ಮಿ ಜನ, 1000ಕ್ಕೆ ಬರೆಯೋದು. ಈಗ ಬಿ ಕೆ ಸಿಂಗನವರು ಬರೀತಾ ಇದ್ದಾರೆ, ಜಗನ್ಮೋಹನ್ ಶರ್ಮಾ ಬರೀತಾರೆ, ವರ್ಮಾ ಅಪರೂಪಕ್ಕೆ ಒಂದೊಂದು ಬರೀತಾರೆ. ಸೊ ಅದು ಈ ಬರಹಗಾರರು, ಭಾಷಣಕಾರರು ಜಾಸ್ತಿ ಆಗಬೇಕು. ಬರಹಗಾರರೇನು ಸ್ವಲ್ಪ ಅಟ್ಲೀಸ್ಟ್ 1000ಕ್ಕೆ ಒಬ್ಬರೋ ಇಬ್ಬರೋ 3 ಜನ ಇದ್ದಾರೆ. ಭಾಷಣಕಾರರು ಇಲ್ಲವೇ ಇಲ್ಲ ಇವತ್ತು ನಮಗೆ. ಅರಣ್ಯ ಇಲಾಖೆಯ ಪರವಾಗಿ ಯಾವ ಕೇಸಲ್ಲೂ ನಿಂತ್ಕೊಂಡು ನಾನು ಗೆಲ್ತೀನಿ ಅನ್ನೋರು ಇಲ್ಲ. ಸೊ ಆದರೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈಗ ಪಬ್ಲಿಕ್ ಅವೇರ್ನೆಸ್ ಆಗ್ತಾಯಿದೆ. ಈಗ ಜಡ್ಜಸ್ಸು ನೀವೇನು ಕೋರ್ಟ್ ಕೇಸ್ಗಳು ತಗೊಂಡು ಹೋದರೂ ಇವತ್ತು ಅದು ಅರಣ್ಯದ ಪರವಾಗಿ, ವೈಲ್ಡ್ ಲೈಫ್ ಪರವಾಗಿ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಹಕ್ಕಿದೆ ಅದಕ್ಕೆ. ಅದನ್ನು ಹಕ್ಕನ್ನು ಪ್ರತಿಪಾದಿಸಿ ಮಾಡೋಕ್ಕೆ ಇರೋದು ಕೋರ್ಟ್ಗಳು, ಜಡ್ಜಸ್ ಅಷ್ಟೇ. ಈಗ ಜಡ್ಜಸ್ಗಳು ಮಾಡ್ತಾಯಿದ್ದಾರೆ. ಆದರೆ ನಮ್ಗೆ ಇವತ್ತು ನಡೀತಾ ಇರೋದೇಂತಂದರೆ ಅರಣ್ಯಾಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ. ಬಿಟ್ಬಿಡ್ರಿ ಎಂಕ್ರೋಚ್ಮೆಂಟು, ಅವ್ರ ಮೇಲೆ ಕೇಸ್ ಬುಕ್ ಮಾಡಿಬಿಡ್ರಿ ಅಂದ್ಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ. ನೀವು ಭಾಳ ಆನೆಸ್ಟಾಗಿ ಸಿನ್ಸಿಯರಾಗಿದ್ದರೆ ನಿಮ್ಗೆ 6 ತಿಂಗಳಿಂದ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ. ಈ ಟ್ರಾನ್ಸ್ಫರ್ ಪಾಲಿಸಿಗಳು ಚೇಂಜ್ ಆಗಬೇಕು. ಒಬ್ಬ ವ್ಯಕ್ತಿ ಒಬ್ಬ ಅರಣ್ಯ ಇಲಾಖೆಯಲ್ಲಿ 5 ವರ್ಷ ಒಂದು ಜಾಗದಲ್ಲಿದ್ದರೆ ಅವನು ನೆಲ, ಜಲ, ಸಮಾಜ ಎಲ್ಲ ಅರ್ಥ ಮಾಡ್ಕೋತಾನೆ. ಇವರು ಈ ಪೊಲಿಟಿಕಲ್ ಪ್ರೆಷರ್ಗೋಸ್ಕರ ಟ್ರಾನ್ಸ್ಫರ್ ಮಾಡ್ತಾ ಹೋದರೆ ನಾವು ಧೃತಿಗೆಟ್ಬಿಡ್ತೀವಿ ನಮ್ಮ ಅರಣ್ಯಾಧಿಕಾರಿಗಳು. ಸೊ ಹಾಗಾಗಿ ಅದು ಒಂದು ಕೂಡ ನಾನು ನಿಮ್ಮ ಮೂಲಕ ಇವತ್ತು ಭಿನ್ನವತ್ತಲೆ ಮಾಡೋದೇನು ಅಂದರೆ, ಅರಣ್ಯಾಧಿಕಾರಿಗಳಿಗೆ ಪ್ರೋತ್ಸಾಹ ಮಾಡಿ, ಕಳ್ಳರುಕಾರರಿಗೆ ಬೇಡ, ಪ್ರಾಮಾಣಿಕರಾಗಿ ಒಳ್ಳೆ ಕೆಲಸ ಮಾಡ್ತಾಯಿರೋರು ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಇದು ಮಾಡಬೇಕು. ಒಂದು ಎರಡನೇದೇನಂತಂದರೆ, ಈ ಎಲ್ಲ ರೋಗಕ್ಕೂ ಇರೋನು ಒಬ್ಬನೇ ಡಾಕ್ಟ್ರು, ಅರಣ್ಯಾಧಿಕಾರಿ. ಈಗ ನೀವು ಇವತ್ತು ಬಂದಿರೋದ್ರಿಂದ ನಿಮ್ಮ ತಂದೆ ಮಗ ಇಬ್ಬರಿಗೂ ನನ್ನ ವಂದನೆಗಳನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕಾಡಿನ ಕುಸುಮವನ್ನು ಬಂದು ಪ್ರಶ್ನೆ ಮಾಡ್ತಾ ಇದ್ದೀರಾ. ನನ್ನ ಈ ಸಂದೇಶವನ್ನು, ನನ್ನ ನೋವನ್ನು ನೀವು ಸಮಾಜಕ್ಕೆ ತಿಳಿಸ್ತಾ ಇದ್ದೀರಾ. ನಾನು ಪ್ರಾಣಿ ಪಕ್ಷಿಗಳ ಪರವಾಗಿ ನಿಂತ್ಕೊಂಡು ನಾನು ಇವತ್ತು ಮಾತಾಡಬೇಕು. ಯಾಕೆಂತೇಳಿದ್ರೆ ಅವಾಗ ಮಾತು ಬರಲ್ಲ, ಅದು ಸ್ಪೆಷಲ್ ಚೈಲ್ಡ್ ಅದು. ಅದಕ್ಕೆ ಹಾಗಾಗಿ ನಾನು ಅವರ ಪರವಾಗಿ ನಿಂತು ನಿಮ್ಮಲ್ಲಿ ಭಿನ್ನವನಿಕೆ ಅಂದರೆ, ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ 17 ಮರ ನೆಡಿ. 17 ಮರ ನೆಡೋರ್ಗೂ ನೀವು ಮಗು ಹುಟ್ಟದೇ ಇದ್ದರೆ ಸ್ವಲ್ಪ ಬೆಟ್ರು. ಎರಡನೇದೇನು ಅಂತ ಹೇಳಿದ್ರೆ, ಒಂದು ವೆಹಿಕಲ್ ತಗೋಬೇಕಾದ್ರೆ ಎಷ್ಟು ಮರ ನೆಡಬೇಕು ಅಂತ 34 ಮರ ಅಂತ ಹೇಳಿದ್ದೀನಿ. ವೈಜ್ಞಾನಿಕವಾಗಿ ಪ್ರೂವಾಗಿದೆ, ಅದನ್ನು ಮಾಡಿ. ಮೂರನೇದೇನು ಅಂತ ಹೇಳಿದ್ರೆ, ಈಗ ನೀವು ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಂದು ಫಂಡ್ ಇಟ್ಟಿದ್ದೀರ. ಅದು ಬರೀ ಶ್ರೀಮಂತ ಯೂನಿಕಾರ್ನ್ ಕಂಪನೀಸು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಡ್ತಾರೆ. ಅದರಲ್ಲಿ ಕೊಡೋದು ಮೋಸ್ಟ್ಲಿ ಏನಾಗ್ತದೆ, ಅರಣ್ಯಕ್ಕೂ ಇದೆ ಮೀಸಲಾತಿ ಇದ್ದರೂ ಕೂಡ ಅವರೆಲ್ಲರೂ ಸುಲಭವಾಗಿ ಹೋಗಂದ್ರೆ ಯಾವುದೊಂದು ಯೂನಿವರ್ಸಿಟಿಗೋ ಯಾವುದೊಂದು ಇದಕ್ಕೋ ಸ್ಕಾಲರ್ಶಿಪ್ ಅಂತಲೋ ಏನೋ ಮಾಡಿ ದುಡ್ಡು ಖರ್ಚು ಮಾಡಿಬಿಡ್ತಾರೆ, ಅಥವಾ ಹೆಲ್ತ್ ಕೇರ್ ಅಂತ ಏನೋ ಕೊಟ್ಬಿಡ್ತಾರೆ. ಇದ್ರ ಜೊತೆಗೆ ನೀವು 60% ಪರಿಸರಕ್ಕೆ ಮೀಸಲಾಗಿಡಬೇಕು. ಇನ್ನೊಂದು ಭಿನ್ನವತ್ತಳೆ ಭಾಳ ಸ್ಟ್ರಾಂಗಾಗಿ ಹೇಳಿದ್ರೆ, ಸರ್ಕಾರ ನೀವೇನು ನಮ್ಮನ್ನಿಂದ ರೆವಿನ್ಯೂ ಅಂತ ಟ್ಯಾಕ್ಸ್ ಮೂಲಕ ಹೇಳ್ತೀರಿ, ಅದರಲ್ಲೂ ಕೂಡ 2.5% CSR ಫಂಡ್ಸ್ ಅಂತ ಇಡಿ. ಅದು ಮಾಡಲೇಬೇಕು. ಆಮೇಲೆ ಈಗ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಈಗ
ನೀವು ಕಾಡು ನೆಡೋ ಕಾಡಿಗಿಂತ ಇರೋ ಕಾಡನ್ನ ಉಳಿಸೋದು ಭಾಳ ಮುಖ್ಯ. ಈಗ ಎಷ್ಟೋ ಜನ ಇದು ಕಾಫಿ ಎಸ್ಟೇಟ್ನವರು, ಅದು ಚಿಕ್ಕಮಗಳೂರಲ್ಲಿರ್ಬೋದು, ಮಡಿಕೇರಿಯಿಂದಲಿರ್ಬೋದು, ವಾಗಮಂಡಲ, ತಲಕಾವೇರಿ ಅಂತ ಜಾಗದಲ್ಲಿ ಎಷ್ಟೋ ಜನ ನಮಗೆ ಅಪ್ಪ ಈ ಆನೆ ಕಾಡು, ಆನೆ ಸಹವಾಸ ತಡೆಯೋಕ್ಕಾಗ್ತಾಯಿಲ್ಲ, ಕೊಟ್ಬಿಡ್ತೀವಿ ಅಂತಿದ್ದಾರೆ. ಅಂಥದ್ದನ್ನ CSR ಫಂಡ್ಸ್ನೆಲ್ಲ ಅಲ್ಲಿಗೆ ಉಪಯೋಗಿಸ್ಕೊಂಡು ನೀವು ಆ ಕಾಡನ್ನ ರಕ್ಷಣೆ ಮಾಡಿದ್ರೆ ಅವನು ಸುಖವಾಗಿ ಅವನು ಬೇರೆ ಜೀವನ ಹುಡ್ಕೋತಾನೆ. ಅವನು ಮನುಷ್ಯ ಎಲ್ಲಿ ಬೇರೆ ಕಡೆ ಬಿಟ್ಬಿಟ್ಟು ಹೋಗ್ತಾನೆ. ಅಷ್ಟು ಏರಿಯಾ ನಿಮಗೆ ಒಂದು ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳು ಸರ್ಕಾರಕ್ಕೆ ಸಿಗ್ತದೆ. ಆಗ ಸಮಾಜ ಉದ್ಧಾರ ಆಗ್ತದೆ, ಮಳೆ ಬೆಳೆ ಸರಿಯಾಗಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಕಾಡು ಕಡಿದ್ರೆ ನಮಗೆ ಮಳೆ ಬೆಳೆ ಸರಿಯಾಗಿ ಆಗೋದಿಲ್ಲ. ಕಾಡಿಗೂ ಮಳೆಗೂ ಅವಿನಾಭಾವ ಸಂಬಂಧ ಇದೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಜೂನ್ 24ನೇ ತಾರೀಕು ಎಲ್ಲ ಸ್ಕೂಲು ಕಾಲೇಜುಗಳು ಶುರು ಆಗೋವು. ಅಂದರೆ ಆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ಮಳೆ ಬೀಳೋದು, ತಂಪಾಗೋದು, ನಾವೆಲ್ಲ ಛತ್ರಿ ಇಟ್ಕೊಂಡು ಸ್ಕೂಲ್ಗಳಿಗೆ ಹೋಗ್ತಾಯಿದ್ವಿ ನಡ್ಕೊಂಡು. ಇವತ್ತೇನಾಗ್ತಾಯಿದೆ, ಬೇಸಿಗೆ ಯಾವುದು, ಚಳಿಗಾಲ ಯಾವುದು, ಮಳೆಗಾಲ ಯಾವುದು ಅನ್ನೋದನ್ನೆಲ್ಲ ಮರ್ಜ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಟೆಂಪರೇಚರು ಜಾಸ್ತಿ ಆಗ್ತಾಯಿದೆ. ಮರ ಇದ್ದ ಕಡೆ ನಾನೇ ಒಂದು ಸಂಶೋಧನೆ ಮಾಡಿದೆ, ರಿಟೈರ್ ಆದಮೇಲೆ 8 ವರ್ಷ. ಟೆಂಪ್ರೇಚರು 1 ಡಿಗ್ರಿ ಕಮ್ಮಿ ಆಗ್ತದೆ ಮರ ಇದು ನಾನು ಮಲ್ಟಿ ಸ್ಟೋರಿಡ್ ಇಂಟಿಗ್ರೇಟೆಡ್ ವನತೋರಿಕಾಟಿಕೆ ಕಾನ್ಸೆಪ್ಟನ್ನ ನಾನು ಮಾಡಿದೆ. ಅಲ್ಲಿ ಟೆಂಪ್ರೇಚರ್ 1 ಡಿಗ್ರಿ ಕಮ್ಮಿ ಆಗ್ತದೆ. ವಾಟರ್ ಪ್ರೊಡಕ್ಟಿವಿಟಿ ರಿಟೆನ್ಷನ್ನು 33% ಜಾಸ್ತಿ ಆಗ್ತದೆ. ಆಮೇಲೆ ಈ ಸಿಕ್ಕಾಬಿಟ್ಟೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಕಾಡಿನ ಫಲವತ್ತತೆ ಜಾಸ್ತಿ ಆದಮೇಲೆ ಮಣ್ಣಿನ ಫಲವತ್ತತೆ ಈಲ್ಡ್ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಜಲ ಉತ್ಪಾದನೆ ಆಗ್ತದೆ. ನೀರಿನಲ್ಲಿ ಮೀನುಗಳು ಹುಟ್ಕೋತವೆ, ಮೀನು ತಿನ್ನೋಕ್ಕೆ ಮಿಂಚುಳ್ಳಿಗಳು ಹುಟ್ಕೋತವೆ. ಆಮೇಲೆ ಬೇಕಾದಷ್ಟು ತರಹ ಬಟರ್ಫ್ಲೈಸ್ಗಳು ಬರ್ತವೆ. ಆವಾಗ ಅಲ್ಲಿ ಒಂದು ಸಮತ್ವ ಬರ್ತದೆ. ಸುಸ್ಥಿರ ಅಭಿವೃದ್ಧಿಗೆ ಇದು ಬೇಸಿಕ್ ಫೌಂಡೇಶನ್ನು. ಇದು ಸರ್ಕಾರಗಳು ಕೂಡ ಅದರಲ್ಲಿ ಬರೋ ಆದಾಯದಲ್ಲಿ ಅಷ್ಟು ದುಡ್ಡನ್ನು ಎತ್ತಿಟ್ಬಿಡ್ಬೇಕು. ಅದನ್ನು ರೈತನಿಗೆ ಕೊಡಬೇಕು ಸೀದಾ. ನೀವೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪ್ರಾಜೆಕ್ಟ್ನಲ್ಲಿ ಸ್ವಲ್ಪ ಲೀಕೇಜ್ ಆಗ್ತದೆ. ಎಂಥ KRS ಕಟ್ಟಡ ಕಟ್ಟಿದ್ರು ನೀವು ಈ ಕಡೆ ನೀರು ಜಿನುಗುತ್ತೆ. ಆ ಥರ ದುಡ್ಡು ಒಂದು ಕಡೆ ಅದು ನೀರು ಜಿನುಗುತ್ತೆ. ಅದಾಗಬಾರ್ದು ಅಂದರೆ ರೈತನಿಗೆ ಬರೀ ಗಿಡಗಳು ಕೊಡಿ. ಈ ವಿಚಾರದಲ್ಲಿ ನಾವು ಒಬ್ಬ ಮಂತ್ರಿ ವಿಜಯಶಂಕರ್ ಅಂತಿದ್ದರು, ಫಾರೆಸ್ಟ್ ಅರಣ್ಯ ಮಂತ್ರಿಗಳು. ಅವರಿದ್ದಾಗ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಯೋಜನೆ ಮಾಡಿದ್ರು. ಮೊದಲನೇ ವರ್ಷಕ್ಕೆ 40 ರೂಪಾಯಿ, 2ನೇ ವರ್ಷಕ್ಕೆ 40 ರೂಪಾಯಿ, 3ನೇ ವರ್ಷಕ್ಕೆ 40 ರೂಪಾಯಿ, 120 ರೂಪಾಯಿ ಒಂದು ಗಿಡಕ್ಕೆ ಕೊಡ್ತಾಯಿದ್ರು. ಅದನ್ನು ಇನ್ನೂ ಜಾಸ್ತಿ ಮಾಡಿ. ಇವತ್ತು ಶ್ರೀಗಂಧಕ್ಕೆ ನಿರ್ಬಂಧ ನನ್ನ ಮತ್ತು SM ಕೃಷ್ಣ ಅವರ ಒಂದು ಸಹಭಾಗಿತ್ವದಿಂದ ನಿರ್ಬಂಧ ತೆಗೆಸಿದ್ವಿ. ಆಮೇಲೆ ಒಂದಷ್ಟು ಸೀಡ್ಲಿಂಗ್ಸ್ನ ನಾನು ಫ್ರೀ ಆಫ್ ಕಾಸ್ಟ್ ಕೊಟ್ಟೆ, ಶ್ರೀಮಂತರ ಕಡೆಯಿಂದ ಬೆಳೆಸಿದೆ. ಅದೇ ರೀತಿ ಹೆಬ್ಬೇವಿಗೂ ಕೂಡ ನಾನು ಮಾಡಿಸಿದೆ. ಅದೆಲ್ಲ ಏನಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ರೈತ ಅದನ್ನು ಬೆಳೆದು ಶ್ರೀಮಂತಿಕೆ ಆಗ್ತಾಯಿದ್ದಾನೆ. ಅದಕ್ಕೆ ನೀವು 120 ರೂಪಾಯಿ ಬದಲು 250 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ. ಈ ಸರ್ಕಾರನೂ ಕೂಡ 2.5% ಅದು ಎತ್ತಿಬಿಡ್ಬೇಕು. ಅವರು ಬಂದದ್ದು ರೆವಿನ್ಯೂನಲ್ಲಿ ಈ CSR ಫಂಡ್ ಅಂತಲೇ ಕೊಡಬೇಕು ಅವರು. ಅದು ಏನಂದರೆ ಡಿಪಾರ್ಟ್ಮೆಂಟು ಕೈ ಹಾಕಕ್ಕೆ ಹೋಗ್ಬೇಡಿ. ಇದಕ್ಕೆ ಏನಿದ್ರು ರೈತನಿಗೆ ಸೀದಾ ಕೊಡಿ. ಯಾರು ಮೊದಲನೇ ವರ್ಷ ಗಿಡ ಇದೆ ಅವನಿಗೆ ಇದು ಒಂದು 120 ರೂಪಾಯಿ, 2ನೇ ವರ್ಷ ಇಟ್ಕೊಂಡಿದ್ರೆ 240, 3ನೇದಿಗೆ 360. ಒಂದು ಗಿಡಕ್ಕೆ 360 ರೂಪಾಯಿ ಕೊಟ್ಟರು ಅವನು ರೈತನ ಉದ್ಧಾರ ಆಗ್ತಾನೆ, ಸಮಾಜ ಉದ್ಧಾರ ಆಗ್ತದೆ. ಆಗ ನಾವು ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ತಲುಪ್ತೀವಿ. ಆಮೇಲೆ ರಾಜಕೀಯ ಸ್ವಾತಂತ್ರ್ಯ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ ಬರ್ತದೆ. ಆಗ ಮಾತ್ರ ನಮಗೆ ಇದು ಇಂಥ ಅರ್ಥಪೂರ್ಣ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಾಗ ನಾವೆಲ್ಲ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂದರೆ ಇದೊಂದು ನಾವೆಲ್ಲ ದಯವಿಟ್ಟು ಮಾಡಿ. ಕಾನ್ಸ್ಟಿಟ್ಯೂಷನ್ಲೇ ಇದೆ ಅದು. ನೀರು, ಅರಣ್ಯ, ವನ್ಯಮೃಗ ಇವಕ್ಕೆಲ್ಲನೂ ಈಕ್ವಲ್ಸಿಟಿ ಪ್ರೊಟೆಕ್ಷನ್ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್ಲಿ. ಅದು ಮನುಷ್ಯನಿಗೆ ಏನು ಕೊಟ್ಟೋ ಅಷ್ಟೇ ಅದಕ್ಕೂ ಕೊಟ್ಟಿದೆ. ನಾನು ಒಂದು ಸಂಶೋಧನೆ ಮಾಡ್ತಾಯಿದ್ದೆ 73ರಿಂದ 77ರವರೆಗೂ. ಈಗ ವೆಸ್ಟರ್ನ್ ಘಾಟ್ಸಲ್ಲಿ ಬೋಳುಗುಡ್ಡಗಳಿವೆ. ಒಳ್ಳೆ ಮಳೆ ಬರೋ ಕಡೆ ಇದೇನಿದು ಬರೀ ಗ್ರಾಸಿ ಬ್ಲ್ಯಾಂಕ್ಸ್ ಇವೆ, ಬೋಳುಗುಡ್ಡ ಇವೆ ಯಾಕೆ ಅಂತೇಳಿ ಸಂಶೋಧನೆ ಮಾಡ್ತಾಯಿದ್ದೆ.
1907ರಿಂದನೂ ಅದನ್ನು ಪ್ಲ್ಯಾಂಟೇಷನ್ ಮಾಡಬೇಕು ಅಂಥೇಳಿ ಕೊಡಗಿನ ಆಗಿನ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ಪ್ರಯತ್ನ ಪಟ್ಟಿದ್ದರು. ಮೊದಲನೇ ವರ್ಷ ನೀವು ಹಾಕಿರೋ ಗಿಡ ಇರುತ್ತೆ, 2ನೇ ವರ್ಷಕ್ಕೆ ಡಲ್ ಆಗುತ್ತೆ, 3ನೇ ವರ್ಷಕ್ಕೆ ಸತ್ತೋಗುತ್ತೆ. ಹಾಗೆ 73ವರೆಗೂ ನಾನೂ ಸೇರಿ ಈ ಥರ ಸಂಶೋಧನೆಯನ್ನು ಮಾಡಿ ಕೈ ಸುಟ್ಕೊಂಡಿದ್ವಿ. ನಾನು ಅಲ್ಲಿ ಹೋದಾಗ ಸ್ವಲ್ಪ ಡೀಪಾಗಿ ಆಲೋಚನೆ ಮಾಡಿದೆ, ಇದೇನು ಇದರಲ್ಲಿ ಏನೋ ಇರಬೇಕು, ಇದು ಸಮ್ ಡಿಫಿಷಿಯನ್ಸಿ ಏನು ಅಂತ ಕಂಡುಹಿಡಿಬೇಕು ಅಂತೇಳಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದೆ. ನಾನು ನಾನು ಗಿಡಗಳ ಬಗ್ಗೆ ತಜ್ಞ ಇದ್ದೆ ಹೊರತು ಸಾಯಿಲ್ ಬಗ್ಗೆ ಇರಲಿಲ್ಲ. ಒಬ್ಬರು ಸಿ ಕೆ ಸುಬ್ರಹ್ಮಣ್ಯನ್ ಅಂತ ಒಬ್ಬರು ಮೇಧಾವಿ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬರು ಸಾಯಿಲ್ ಕೆಮಿಸ್ಟ್ ಇದ್ದರು. ಅವ್ರನ್ನ ತೆಗೆದುಕೊಂಡು ನಮ್ಮ ಹಿರಿಯ ಶ್ಯಾಮ್ ಸುಂದರ್ ಮತ್ತು ಕೆ ಎಸ್ ಎನ್ ಮೂರ್ತಿಯವರ ಬೆಂಬಲದಿಂದ ಅಲ್ಲಿ ಒಂದು ಸಂಶೋಧನೆ ಮಾಡಿದೆ. ಸಂಶೋಧನೆ ಮಾಡುವಾಗ ಗೊತ್ತಾಯಿತು ಮಣ್ಣಿನಲ್ಲಿ ಕೊರತೆ ಇದೆ, ಅಸಿಡಿಕ್ ಸಾಯಿಲ್ಸ್ ಅವು. ಹಾಗಾಗಿ ಅಸಿಡಿಟಿನ ಕಮ್ಮಿ ಮಾಡೋಕ್ಕೆ ಲೈಮ್ ಅಪ್ಲಿಕೇಶನ್ ಮಾಡಿದ್ವಿ. ಆಮೇಲೆ ಅಲ್ಲಿ ಲೀಚ್ ಔಟ್ ಆಗಿ ಅದರಲ್ಲಿ ಯಾವ ಫಲವತ್ತತೆಯೂ ಇರಲಿಲ್ಲ. ಅದಕ್ಕೆ ಒಂದಷ್ಟು ಎಲೆ ಗೊಬ್ಬರ, NPK ಗೊಬ್ಬರ, ಆಮೇಲೆ ಒಂದು 47 ಸ್ಪೀಷೀಸ್ ಹಾಕ್ತೆ ಹಾಕ್ಕೊಂಡೆ. ಅದು ಸಕ್ಸಸ್ ಆಯಿತು. ಒಂದು ಪೇಪರ್ ಪಬ್ಲಿಷ್ ಮಾಡಿದೆ ಮೈ ಫಾರೆಸ್ಟ್ ಮ್ಯಾಗಝೈನ್ನಲ್ಲಿ. ಇತ್ತೀಚೆಗೆ ಹೋದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನನ್ನ ಲೈಫಲ್ಲಿ ನಾನು ಅಷ್ಟು ತೃಪ್ತಿದಾಯಕವಾದ ಕೆಲಸನೇ ನೋಡಲಿಲ್ಲ. ಪ್ರಕೃತಿ ನಾನು ಬೆರಳು ತೋರಿಸಿದ್ರೆ ಅದು ಹಂಗೈನೇ ನುಗ್ತು ಅಂತಾರಲ್ಲ, ಹಾಗೆ ನಾನು ಇಲ್ಲಿ ಕೆಳಗಡೆ ಮಾಡಿದ್ದೆ ಶೋಲಾ ಫಾರೆಸ್ಟನ್ನು, ಅದು ಹತ್ಕೊಂಡು ಅದೇ ಹೋಗ್ತಾಯಿದೆ ಬೆಟ್ಟಕ್ಕೆ. ಸೊ ಪ್ರಕೃತಿಗೆ ಅವಳು ನವೀಕರಿಸ್ಕೊಳ್ಳೋದು, ರೆಜ್ಯೂನೇಟ್ ಮಾಡ್ಕೊಳ್ಳೋದು ಅವಳಿಗೆ ಪರಿಚಯ ಗೊತ್ತು. ನೀವು ಕಿರುಬೆರಳು ತಾಯಿಯಾಗಿ ನಿಮ್ಮ ಮಗುಗೆ ಒಂದು ಬೆರಳು ಕೊಟ್ಟರೆ ಅದು ನಡೆಯುತ್ತೆ, ಒಲಿಂಪಿಕ್ಸ್ಗೆ ಹೋಗಿ ಗೋಲ್ಡ್ ಮೆಡಲು ತರ್ತದೆ ಅದು ಮಗು. ಹಾಗೆ ಪ್ರಕೃತಿನೂ ಕೂಡ. ಅಲ್ಲಿ ಹೋದೆ, ನನಗೆ ಆಶ್ಚರ್ಯವಾದ ಸಂಗತಿ ಏನು ಅಂತ ಹೇಳಿದ್ರೆ, ಅಲ್ಲಿ ಪ್ರಾಕೃತಿಕವಾಗಿ ಎಲ್ಲೆಲ್ಲಿಂದಲೋ ಯಾವ್ಯಾವುದೋ ಬೀಜಗಳು ಬಂದ್ಬಿಟ್ಟಿವೆ. ಅಲ್ಲಿ ಬೆತ್ತ ಇರಲೇ ಇಲ್ಲ. ಅಲ್ಲಿ 30 ಅಡಿ 40 ಅಡಿ ಬೆತ್ತಗಳು ಬಂದ್ಬಿಟ್ಟಿದೆ. ಆಮೇಲೆ ಪ್ರಾಣಿ ಪಕ್ಷಿಗಳನ್ನಂತೂ ನನಗೆ ಆಶ್ಚರ್ಯ ಆಗೋಯ್ತು. ಅಲ್ಲಿ ಒಬ್ಬರು ಒರಿನ್ಥಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ನರಸಿಂಹನ್ ಅಂತ. ಅವರು ರಿಕ್ವೆಸ್ಟ್ ಮಾಡಿಕೊಂಡೆ, ಅದೊಂದು ಏರಿಯಾ ನೋಡಿ ನೀವು ಅಂತ. ಅವರು ಒರಿನ್ಥಾಲಜಿಸ್ಟ್ ಪುಸ್ತಕ ಬರೆದಿದ್ದಾರೆ. ಅವರು ಕೊಡಗಿನ ಖಗಗಳ ಮೇಲೆ, ಅದು ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಪುಸ್ತಕ ಬರೆದವ್ರೆ. ಅವರು ಹೋಗ್ಬಿಟ್ಟು ಆಶ್ಚರ್ಯ ಆಗೋಯ್ತು, ಸಾಹೇಬ್ರೆ ಇದು ಹೋಗಿ 1 ದಿನ 2 ದಿನದಲ್ಲಿ ಮಾಡೋವಂಥ ಕೆಲಸ ಇಲ್ಲ, ಇದು MPhil PhDಗೆ ಆಗೋಷ್ಟು ಕೆಲಸಗಳಿವೆ. ಯಾರು PhD ಇದನ್ನೆಲ್ಲ ಮಾಡೋದಾದರೆ ನಮಗೆ ರೀಸನ್ ಗೊತ್ತಾಗ್ತದೆ. ಯಾವ ಪ್ರಾಣಿ ಪಕ್ಷಿಗಳು ಮನುಷ್ಯ ಮಾಡದೇ ಇರೋದನ್ನ ಮಾಡ್ತಾ ಇರೋವು. ನೈಸರ್ಗಿಕವಾಗಿ ಕಾಡು ಅದಕ್ಕೆ ಕಾಡೇ ಆಗಿ ಬೆಳ್ಕೊಂಡು ಹೋಗಬೇಕಾದ್ರೆ ಪ್ರಾಣಿ ಪಕ್ಷಿಗಳು ಮುಖ್ಯ. ಈಗ ಆನೆ ಅವನು ಪೂರ್ತಿ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಬೇಕಾದಷ್ಟು ಬೀಜಗಳನ್ನ ತಿಂತಾನೆ ಅವನು. ಅದನ್ನ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಅವನು ಹೋದ ಕಡೆ ಎಲ್ಲ ಡ್ರಾಪ್ ಮಾಡಿ ಇದು ಲದ್ದಿ ಹಾಕ್ಕೊಂಡು ಹೋಗ್ತಾನೆ. ದಟ್ ಈಸ್ ವೇರ್ ಫಾರೆಸ್ಟ್ ಎನ್ಲಾರ್ಜ್. ಪ್ರತಿಯೊಂದು ಪ್ರಾಣಿಯೂ ಆ ತಿಂದದ ಲದ್ದಿನಲ್ಲಿ ಅದು ಬೀಜನ ಹರಡಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಇದಿದೆ, ಶ್ರೀಗಂಧ ಇದೆ. ಶ್ರೀಗಂಧಕ್ಕೆ ನವಿಲು ಬರ್ತವೆ, ಕೋಗಿಲೆ ಬರ್ತವೆ. ಸೊ ಇದೇನು ಮಾಡ್ತದೆ, ಕೋಗಿಲೆ ತಗೊಂಡೋಗ್ತದಲ್ಲ, ಎಲ್ಲೆಲ್ಲೋ ಯಾರ್ಯಾರ ಮನೆಗೋ ಎಲ್ಲೆಲ್ಲೋ ಹೋಗಿ ಅದು ಸ್ಪ್ರೆಡ್ ಮಾಡ್ತಾ ಹೋಗುತ್ತದು. ಅವನು ಮಾಡುವಷ್ಟು ಕೆಲಸ. ಈಗ ಹಿಂದೆ ಎಲ್ಲ ಕಾಡು ಹೆಂಗೆ ಬಂತು ಅಂತ ಹೇಳಿದ್ರೆ ನಾವೇನು ಇವರು ಮನುಷ್ಯ ಮಾಡೇ ಇದ್ದಲ್ಲ. ನೀವೆಲ್ಲ ತೆಂಗಿನ ಗಿಡ ನೆಟ್ಕೊಂಡಿರ್ಬೋದು, ಮಾವಿನ ಗಿಡ ನೆಟ್ಕೊಂಡಿರ್ಬೋದು, ಮಿಕ್ಕವೆಲ್ಲ ನೈಸರ್ಗಿಕವಾಗೇ ಸಿಗ್ತಾಯಿತ್ತು. ಆ ದ್ರೋಣನ ಡೂನ್ ಇದೆಲ್ಲ ದ್ರೋಣಾಚಾರ್ಯರ ಡೂನು, ಅದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇವತ್ತು. ಹಾಗಾದಾಗ ಇದಾಗ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಸಂದೇಶ ಅಂದರೆ, 1966ರಿಂದ ನಾವು ನಮ್ಮ ಬರ್ತ್ ಕಂಟ್ರೋಲ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಇರಬೇಕಾಗಿತ್ತು. ಅದು ಪುಸ್ತಕದಲ್ಲಿ ಉಳ್ಕೊಂಡಿದೆ, ಅದೆಲ್ಲ ಗೈಡ್ಲೈನ್ಸನ್ನು ಉಳ್ಕೊಂಡಿದೆ. ಅದನ್ನು ರಿವೈವ್ ಮಾಡಬೇಕು. ಇಷ್ಟು ಪ್ರದೇಶಕ್ಕೆ ಇಷ್ಟು ಜನಸಂಖ್ಯೆ ಇರಬೇಕು, ಇಷ್ಟು ಪ್ರಾಣಿ ಸಂಖ್ಯೆ ಇರಬೇಕು, ಇಷ್ಟು ಅರಣ್ಯ ಇರಬೇಕು. ಅರಣ್ಯನ ನುಂಗ್ತಾ ಹೋಗ್ತಾ ಇದ್ದೀವಿ. ನಾವಂತೂ ಇವರು ಯಾರು ರಾವಣರ ವಂಶ ಬೆಳೆದಂಗೆ ಬೆಳೀತಾ ಇದ್ದೀವಿ. ಇದು ಆಗಬಾರ್ದೆ ಅಂತ ಹೇಳಿದ್ರೆ ಇವತ್ತೇನು ಮಾಡಬೇಕು ನಾವು ಅಂತ ಹೇಳಿದ್ರೆ, ನಾವು ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳು ಕೊಡ್ತೀವಲ್ಲ, ಒಂದು ಮಗು ಇರೋದಕ್ಕೆ ಕೊಡಬೇಕು ಸವಲತ್ತು.
2, 3, 4ನೇದು ಹಾದುವನಿಗೆ ನಾವು ಪೆನಾಲ್ಟಿ ಹಾಕಬೇಕು. ಆವಾಗ ಜನಸಂಖ್ಯೆ ಸ್ಫೋಟ ಕಮ್ಮಿ ಆಗ್ತದೆ. ಇಷ್ಟು ಹೇಳಿ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಬರೀ ನನಗೆ ಮನುಷ್ಯನಿಗೆ ಅನ್ನೋದು ಬೇಡ, ಮನೆಯಲ್ಲಿ ಇವತ್ತು ಗುಬ್ಬಚ್ಚಿ ಕಾಣೋದೇ ಇಲ್ಲ. ನಾವು ಏನು ಮಾಡಿದ್ವಿ, ಗುಬ್ಬಚ್ಚಿ ಓಡಿಸ್ಬಿಟ್ವಿ ನಾವು. ಯಾಕೆ? ಎಲ್ಲ ತಾರಸಿ ಮನೆ ಕಟ್ಕೊಂಡ್ವಿ. ಅದಕ್ಕೆ ಹಿಂದೆ ಎಲ್ಲ ಮಂಗಳೂರು ಅಂಚು ನಮ್ಮನ್ನ ಲೋಕಲ್ ಹಳ್ಳಿ ಅಂಚಲ್ಲಿ ಅದು ಕೂತ್ಕೊಳ್ಳೋದು, ಮರಿ ಹಾಕ್ಕೊಳ್ಳೋದು. ಬಂದು ಹೆಂಗಸರು ನಾವು ಇದು ಮಾಡ್ತಾಯಿದ್ವಿ, ಕೇರೋದು ಗಿರೋದು ಮಾಡಿದ್ರೆ ಅದು ಬಂದು ಪಕ್ಕದಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಹೋಗೋದು. ಈಗಲೂ ಕೂಡ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜನವರಿ 15ನೇ ತಾರೀಕು ಸಂಕ್ರಾಂತಿ ಮಾಡ್ತೀವಿ. ಸಂಕ್ರಾಂತಿ ಮಾಡಿದಾಗ ದಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಫೆಸ್ಟಿವಲ್ಸ್ ಇನ್ ದಿ ವರ್ಲ್ಡ್. ಎಲ್ಲರೂ ಮಾಡ್ತೀವಿ ಪ್ರಪಂಚದಾದ್ಯಂತ. ಸೊ ಅಲ್ಲೆಲ್ಲವೂ ಬೇರೆ ಕಡೆ ಎಲ್ಲ ಏನಾಗಿದೆ ಅಂದರೆ ಬರೀ ಸೀಮಿತವಾಗಿರೋದು ಡ್ರಿಂಕು, ಡ್ಯಾನ್ಸು, ಡೈನು, 3ಕ್ಕೆ ಸೀಮಿತ. ಯಾಕೆಂದರೆ ಭಾಳ ಇಡೀ ವರ್ಷ ಎಲ್ಲ ಕೆಲಸ ಮಾಡಿದ್ದೀನಿ, ಲೆಟ್ ಮಿ ಎಂಜಾಯ್ ಅಂದ್ಬಿಟ್ಟು ಪ್ರಪಂಚದಾದ್ಯಂತ ಮಾಡ್ತಾರೆ. ಇತ್ತೀಚೆಗೆ ಅಮೇರಿಕಾದಲ್ಲಿ ಹೊಸ ಇದು ಆವಿಷ್ಕಾರ ಬಂದಿದೆ. ಅದೇನಂತ ಹೇಳಿದ್ರೆ, ಅವತ್ತು ಸಿಂಗರ್ಸ್ನ ಕರೆಸ್ತಾರೆ, ಆಡಿಸ್ತಾರೆ, ಫಂಡ್ ರೈಸ್ ಮಾಡ್ತಾರೆ. ಆ ಫಂಡನ್ನ ಬರೀ ವ್ಯವಸಾಯಕ್ಕೆ ಮಾತ್ರ ಅವರು ಉಪಯೋಗಿಸ್ತಾರೆ ಅಮೇರಿಕನ್ಸು. ಆದರೆ ನಮ್ಮ ದೇಶದಲ್ಲಿರೋ ಇದು ನಾವೀನ್ಯತೆ ಇನ್ನೆಲ್ಲೂ ಇಲ್ಲ. ಆವತ್ತು ನಾವು ಭೂಮಿ ಪೂಜೆ ಮಾಡ್ತೀವಿ, ಗೋ ಪೂಜೆ ಮಾಡ್ತೀವಿ. ಆಮೇಲೆ 3ನೇದು ಏನಂತ ಹೇಳಿದ್ರೆ ದನಗಳಿಗೆ ಕಿಚ್ಚಾಯಿಸಿ, ಅದು ಗೋಪೂಜೆದು ಅದರಲ್ಲಿ ಬರ್ತದೆ. 3ನೇದು ಏನಂತ ಹೇಳಿದ್ರೆ ಆವತ್ತು ಎಲ್ಲರೂ ನಾವು ಲಿಬರಲಾಗಿ ಹಂಚ್ತೀವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೊಳಗ ಅಂತ ಬರೋದು, ಕೊಳಗದಲ್ಲಿ ಭತ್ತ ತುಂಬಿಕೊಂಡು ಬಂದವ್ರಿಗೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಕೊಡ್ತಾಯಿದ್ವಿ. ಅದೇನೆಂದರೆ ಹ್ಯಾವ್ಸ್ ವಿಲ್ ಶೇರ್ ವಿತ್ ಹ್ಯಾವ್ ನಾಟ್ಸ್. ಹಾಗಾದಾಗ ಅಸಾಮಾನ್ಯತೆ ಬರೋದಿಲ್ಲ, ಬಡತನ ಬರೋದಿಲ್ಲ. ಅವನು ಸುಖವಾಗಿರ್ತಾನೆ, ನಾವು ಸುಖವಾಗಿರ್ತೀವಿ. ನಾವು ಅತಿ ಶ್ರೀಮಂತರಾಗೋದಿಲ್ಲ, ಅವನು ಅತಿ ಬಡತನ ಇರೋದಿಲ್ಲ. ಅಲ್ಲಿ ನ್ಯಾರೋ ಆಗ್ತದೆ. ಅಂಥ ಕಡೆ ಸಮಾಜಗಳು ಭಾಳ ಚೆನ್ನಾಗಿರ್ತವೆ. ಸೊ ಹ್ಯಾವ್ಸ್ ವಿಲ್ ಶೇರ್ ವಿತ್ ಹ್ಯಾವ್ ನಾಟ್ಸ್. ಭೂಮಿ ಪೂಜೆ, ಗೋಪೂಜೆ, ಬಯೋಡೈವರ್ಸಿಟಿನ ಅಲ್ಲಿ ನಾವು ಪೂಜೆ ಮಾಡ್ತೀವಿ ಅವತ್ತು ಎಲ್ಲದಕ್ಕೂ. ಸೊ ಮನೆಯಲ್ಲಿ ಇದು ಕಟ್ತೀವಿ, ಆಚೆಗೆ ಯಾವುದು ಭತ್ತದ ತೆನೆ ಕಟ್ತೀವಿ. ಅವೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಮನೆಗೆ ಬರ್ತಾವೆ. ಬಂದಾಗ ಅವು ಬೇಳೆಲ್ಲ ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಹೋಗೋದಿಲ್ಲ. ಅವು ಇಲ್ಲಿ ಏನೇನಿದೆ ಅವಕ್ಕೇನು ಬೇಕು ಅದು ಆಹಾರ ತೆಗೊಂಡೋಗ್ತವೆ. ನಮ್ಮ ಮನೆಗೆ ಬೇಡದೇ ಇರೋರು ನಾವು ತಿನ್ಕೊಂಡು ಹೋಗ್ತಾರೆ. ಅದೇನಾಗ್ತದೆ ಅಂದರೆ ಅದು ಬಂದಾಗ ಪಕ್ಷಿ ಸುಮ್ಮನೆ ಬರೋದಿಲ್ಲ. ನೀವು ಇಷ್ಟು ಕೊಟ್ಟರೆ ಅವನು ಪರವಾಗಿ ನಿಮ್ಮ ಹತ್ರ ಭಿಕ್ಷೆ ಯಾವತ್ತೂ ಬೇಡೋದಿಲ್ಲ. ಅವನು ಈ ಬೀಜ ಕೊಡ್ತಾನೆ, ನಿಮಗೆ ಬೀಜ ಹಾಕ್ಬಿಟ್ಟು ಹೋಗ್ತಾನೆ. ನಾವು ಹಾಗೆ ಅರಣ್ಯಾಭಿವೃದ್ಧಿ ಅವನಿಂದ ಆಗ್ತದೆ. ಅವನೇ ಬೆಸ್ಟ್ ಅರಣ್ಯ ರಕ್ಷಕ ಪೋಷಕ ಅಂತ ಹೇಳಿದ್ರೆ ಇವತ್ತು ಪ್ರಾಣಿ ಪಕ್ಷಿ ಎಲ್ಲವೂ ಇವೆ. ಅದಕ್ಕೂ ಕೂಡ ನೀವು ಸ್ವಾತಂತ್ರ್ಯ ದಿನಾಚರಣೆ ದಿನ ಅದನ್ನ ಬರೀ ಒಂದೇ ದಿನ ಮಾಡೋದಲ್ಲ, 12 ತಿಂಗಳು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಸಂಕ್ರಾಂತಿಯನ್ನು ಆಚರಿಸಿ. ಆಮೇಲೆ ಏನಂತಂದರೆ ಎಳ್ಳು ಬೆಲ್ಲ ಕೊಡ್ತೀವಿ ಅವತ್ತು. ಎಳ್ಳು ಬೆಲ್ಲದ ಇದೇನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಇದು ಲಂಗ ದಾವಣಿ ಹಾಕ್ಕೊಂಡು ಎಲ್ಲರ ಮನೆಗೆ ಹೋಗಿ ಕೊಟ್ಬರ್ತಾರೆ. ಅವತ್ತು ಜಗಳ ಆಡಿದ್ದವ್ರ ಮನೆಗೂ ಕೊಡ್ತೀವಿ, ಹೊಸಬ್ರಿಗೂ ನಾವು ಕೊಡ್ತೀವಿ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಫರ್ಗೆಟ್ ದಿ ಎನಿಮಿಟಿ ಆ್ಯಂಡ್ ಬ್ರಿಂಗ್ ನ್ಯೂ ಫ್ರೆಂಡ್ಶಿಪ್. ಇದು ಯುನೈಟೆಡ್ ನೇಷನ್ಸ್ ಇದು ಯಾವುದು ಆಬ್ಜೆಕ್ಟು. ಅದನ್ನೆಲ್ಲ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲ ರಿವೈವ್ ಮಾಡಿ ಅಂತೇಳಿ ನಿಮ್ಮಲ್ಲಿ ನನ್ನ ಭಿನ್ನತೆ. ಎಲ್ಲರೂ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಆಚರಿಸಿ ಅದನ್ನು 365 ದಿನವೂ ಮಾಡಬೇಕಾಗ್ತದೆ. ಒಂದು ದಿನ ಮಾಡಿಬಿಟ್ಟು ಮನೆ ಮೇಲೆ ಬಾವುಟ ಹಾರಿಸ್ಬಿಟ್ಟು ಕೂತ್ಕೊಳ್ಳೋ ಅದಲ್ಲ. ಆರ್ಥಿಕ ಸ್ವಾತಂತ್ರ್ಯ ಬರೋವರೆಗೂ ನಾವು ಎಲ್ಲರೂ ಶ್ರಮ ಪಡಬೇಕು. ಎಲ್ಲರಿಗೂ ಸ್ವಾತಂತ್ರ್ಯ, ಅದು ಪ್ರಾಣಿ ಪಕ್ಷಿ ಮನುಷ್ಯ 3 ಜನಕ್ಕೂ. ಅದು ತಗೊಂಡಾಗ ಇದು ಕಾವೇರಿ ನದಿ ಚೆನ್ನಾಗಿ ಹರಿಯುತ್ತೆ, ಮಂಡಿದ ರೈತ ಸುಖವಾಗಿರ್ತಾನೆ. ಬೆಂಗಳೂರು ನಿಮ್ಮದು ಎಲ್ಲ ದೊಡ್ಡ ಕಂಪನಿಗಳು, ಕೈಗಾರಿಕೆ ಉದ್ಯಮಿಗಳು ಮತ್ತು ನಿಮ್ಮ ಯೂನಿಕಾರ್ನ್ಸು. ಅಮೇರಿಕಾದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಇಂಡಿಯಾದಲ್ಲಿ. ಅಮೇರಿಕಾದಲ್ಲಿ ಇಂಡಿಯನ್ಸ್, ಭಾರತೀಯರು ಎಷ್ಟು ಜನ ಯೂನಿಕಾರ್ನ್ ಕಂಪನಿ ಇಟ್ಕೊಂಡಿದ್ದಾರೆ ಅಷ್ಟಕ್ಕೆ ಸರಿಸಮನಾಗಿ ಇಂಡಿಯಾದಲ್ಲೂ ನಾವು ಇವತ್ತು ಇಟ್ಟಿದ್ದೀವಿ ಇವತ್ತು. ಬಟ್ ಅವರೆಲ್ಲರೂ ಚೆನ್ನಾಗಿರಬೇಕು, ಆವಾಗ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿದ್ರೆ ನೀವು ಕಾಡನ್ನು ರಕ್ಷಣೆ ಮಾಡಲೇಬೇಕು. ಇದು ಆದ್ಯ ಕರ್ತವ್ಯ.
ನಿಮ್ಮ ಮನೆಯಲ್ಲಿ ಇವತ್ತಿನಿಂದಲೇ ಯಾವುದಾದ್ರು ಬೀಜ ತಂದು ಹಾಕಿ, ತರಕಾರಿ ಹಾಕಿ, ಹಣ್ಣು ಹಾಕಿ, ಹಂಪ್ಲು ಹಾಕಿ, ಮರಗಿಡಗಳನ್ನ ಹಾಕಿ, ಗಂಧನ ಮರಿಬೇಡಿ, ಬಿದಿರನ್ನ ಬಿಡಬೇಡಿ ನೀವು. ಅಷ್ಟೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ.